ಕಾರ್ಪೊರೇಷನ್ನ ವತಿಯಿಂದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮವು ವಿಜಯನ ರೋಹನ್ ಸಿಟಿಯಲ್ಲಿ ನಡೆಯಿತು. ತಮ್ಮ ಅತ್ಯುತ್ತಮ ಸಾಧನೆಗಳ ಮೂಲಕ ಕರಾವಳಿ ಭಾಗದ ರಾಷ್ಟ್ರೀಯ ಮಟ್ಟದ ಸಾಧಕರುಗಳಾದ ಮಿಥ್ಯಾ ಚಿತ್ರಕ್ಕಾಗಿ ಅತ್ಯುತ್ತಮ ಸಹನಟಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ರೂಪಶ್ರೀ ವರ್ಕಾಡಿ, ಮಿಥ್ಯಾ ಚಿತ್ರಕ್ಕಾಗಿ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿ ಪಡೆದ ಮಾಸ್ಟರ್ ಆತಿಶ್ ಎಸ್ ಶೆಟ್ಟಿ, ಸಿನಿಮಾ ಕುರಿತ ಅತ್ಯುತ್ತಮ ಪುಸ್ತಕ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಡಾ ಪ್ರದೀಪ್ ಕೆಂಚನೂರು ಹಾಗೂ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ತುಳು ಚಲನಚಿತ್ರವೆಂದು ಗುರುತಿಸಲ್ಪಟ್ಟ ಇಂಬು ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರಾದ ಶಿವಧ್ವಜ್ ಶೆಟ್ಟಿ ಮತ್ತು ಪ್ರಶಾಂತ್ ರೈ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಟಿ ರೂಪಶ್ರೀ ವರ್ಕಾಡಿ ಹಾಗೂ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಶಿವಧ್ವಜ್ ಶೆಟ್ಟಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಚಲನಚಿತ್ರ ಕ್ಷೇತ್ರದ ತಮ್ಮ ಪಯಣದ ಹಿಂದಿನ ಪರಿಶ್ರಮ, ಛಲ ಮತ್ತು ಅನುಭವಗಳನ್ನು ಹಂಚಿಕೊಂಡರು. ರೋಹನ್ ಕಾರ್ಪೊರೇಷನ್ ಲಾಸ್ಟ್ ಇಯರ್ ಐನಂಚಿನ ವಿಡಿಯೋಡ್ಲ ಯಾನ್ ಆಕ್ಟ್ ಮಲ್ದೆ ಬಂದ ಬಾರಿ ಪಿರಮಿಡ್ ಪಲ್ಪೆಯಾನ್ ಯಾನ್ಲ ರಾಹುಲ ಮಿಲ್ಲ ಅಕಲ ಆಡ್ಶಿಡ್ ಆಕ್ಟ್ ಮಲ್ದಿದ್ದ ವಿಡಿಯೋಡ್ ಸೊ ದುಂಬುಡ್ ದಿಂಚಲ ರೋಹನ್ ಕಾರ್ಪೊರೇಷನ್ ತಗೊಳ್ಳು ನಮ್ಮ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ಅದಕ್ಕೂ ರೆಡ್ ಎಫ್ ಎಂ ತಗೊಳ್ಳಕ ಅದಕ್ಕೂ ಬಾರಿ ಮಲ್ಲ ಸಪೋರ್ಟ್ ಮಂದಿನಕಲು ಯಾನ್ ಏನಿದ್ರೆ ಜೀತ್ ಕಲಾವಿದರ ಲೆಕ್ಕದ ಕುಲ್ಲಾದ ಮೂಲ ಜೀತ್ ಮಲ್ಲ ಗ್ರ್ಯಾಂಡ್ ಸನ್ಮಾನ ಮಲ್ಪೇರ್ ಬಂದು ಅದಕ್ಕೋಸ್ಕರ ರೋಹನ್ ಕಾರ್ಪೊರೇಷನ್ ತಕ್ಕಲೆ ಗುಡರ ನನರ ತರದಾಕ ಬಂದಿದೆ. ಇದನ್ನು ಕಾಮಿಡಿ ಮಲ್ಪನ ನನಗೆ ಡೈರೆಕ್ಟರ್ ಮಾಡಿ ನಮ್ಮ ಶಿವಣ್ಣ ನನ್ನ ಪ್ರಶಾಂತ್ ಸರ್ ಎನ್ನ ಊರ್ದಾರ ಮಿಯಪದವದಾರ ಅನ್ನಂಚಿನೊಂಜಿ ಪ್ರೊಡ್ಯೂಸರ್ ಇಜ್ಜಿಂದಾಂಡ ನಮ್ಮಂಚಿನ ಕಲಾವಿದರು ಕೊಟ್ಟರೆ ಸಾಧ್ಯನೇ ಇತ್ತೀಚೆ ಇನ್ನು ಯಾನ್ ಮೂಲ ಮುಂತದ ಪಾತೆರ ಬಂದಾಣಲ್ಲ ಒಂಜಿ ಮಿಥ್ಯ ಮನ್ಪಿನೊಂಜಿ ಮೂವಿಗೆ ಕಾಸು ಪಾಡ್ನಾರ ಇರ್ತಾರೆ ಸೊ ಇಂಚಿನ ಸಾಧ್ಯ ಇಜ್ಜಿ ರಕ್ಷಿ ಶೆಟ್ಟಿ ಅಂಚಿನ ಮಲ್ಲ ಮನಸ್ ಮಂತೆ ಕಾಸು ಪಾಡ್ತಾರೆ ಅಂಚನೆ ಪ್ರಶಾಂತ್ ಅಣ್ಣೆಲ್ಲ ಮಲ್ಲ ಮನಸ್ ಮಂತೆ ನಿಂಗೂ ಕಾಸು ಪಾಡ್ತಾರೆ ರಿಟರ್ನ್ ಬರ್ಕೊಂಡು ಈಚೆ ಬಂದಾಗಲೇ ಗೊತ್ತು ಗುಜ ಒಂಜ ಬೇಸಿಕಲ್ ಒಂಜಿ ಆರ್ಟ್ ಫಿಲಮ್ ಮಲ್ಪನಾಗ ನಮಗೆಲ್ಲ ಗೊತ್ತುಂಡವು ಕಮರ್ಷಿಯಲ್ ಆದ ಆರ್ಟ್ ಫಿಲಮ್ ಆ ಚೇರಡು ಕುಲ್ಲಾದ ನಮ್ಮ ಬಗ್ಗೆ ಪಲ್ಪನಕ್ಕೆ ಏನಿರ ಭಾರಿ ಭಂಗ ಹಾಕೊಂಡ ಅವು ಎಂಚ ಓಡಿ ತೂಡಿ ಅದು ಒಂಜಿ ದಿಕ್ಕಡದಿಂದ ಕೇನೊಂದುಲ್ಲೆ ಪಂಡ ಸಹಜವಾಯಿನ ಒಂಜಿ ವಿಚಾರ ಎಂಚಿನ ಪಂಡ ನಮ್ಮ ಬಗ್ಗೆ ನಮ್ಮ ಮಸ್ತ್ ಎಲ್ಲ ಪನ್ನಗೊಂಡತೆ ಯಾನ್ ದಾದ ಮಂತೆ ಅವು ಎಂಚ ಒಂದು ಆಂಡದ ಅನ್ಪನಕ್ಕೆ ಉಲಾಯ್ಡ್ ಒಂಜಿ ಎಂಚಿನ ಒಂಜಿ ದಿಪ್ಪು ನಂಚಿನ ದೊಂಡೆ ಕಟ್ಟದಿತ್ತು ಮಂಗಳೂರಿನಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಹೀಗೆ ಅದೆಲ್ಲವೂ ಸೇರಿದಾಗ ಒಂದು ಚಿತ್ರ ಆಗುತ್ತೆ. ಆ ಚಿತ್ರ ಆದ ನಂತರ ಸರಿಸುಮಾರು ಒಂದು 7 ಅಂತಾರಾಷ್ಟ್ರೀಯ ಚಲನಚಿತ್ರಕ್ಕೆ ಆಯ್ಕೆ ಆಯಿತು. ನನ್ನ ಕೋಲ್ಕತ್ತಾ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೆ, ಪೂನಾ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೆ, ಆದ್ರೆ ನಾನು ಹೋಗಿರಲಿಲ್ಲ. ಆಯ್ಕೆ ಆಯಿತು, ಗೋವಾಕ್ಕೆಲ್ಲ ಹೋದ್ವಿ, ಅಲ್ಲೆಲ್ಲ ಇದಕ್ಕೆ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಖುಷಿ ಆಯಿತು ನಮಗೆ. ಯಾಕಂತ ಹೇಳಿದ್ರೆ ಒಂದು ಚಿತ್ರ ಮಾಡಿದ ನಂತರ ನಮ್ಮಲ್ಲಿ ಈ ಥರದ ಕಂಟೆಂಟ್ಗಳನ್ನು ನೋಡೋ ಸಂಖ್ಯೆ ಭಾಳ ಕಮ್ಮಿ ಇದೆ. ಇದನ್ನು ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮತ್ತೆ ಒಂದು 50,000 1 ಲಕ್ಷ 2 ಲಕ್ಷ ಖರ್ಚು ಮಾಡಬೇಕಲ್ಲ ಅಂತ ನಮಗೂ ಭಯ ಇರುತ್ತೆ, ನಿರ್ಮಾಪಕರು ದುಡ್ಡು ಹೋಗುತ್ತೆ ಅಂತ. ಆದರೆ ಅದಕ್ಕೆ ಎಲ್ಲ ರೀತಿ ಈ ಥರ ಮಣ್ಣೆಲೆ ಸಿಕ್ಕಿದಾಗ ಖಂಡಿತವಾಗ್ಲೂ ಚಿತ್ರ ನಾವು ರಿಲೀಸ್ ಮಾಡ್ತೀವಿ ಆದಷ್ಟು ಬೇಗ. ರೋಹನ್ ಕಾರ್ಪೊರೇಷನ್ನ ನಿರ್ದೇಶಕರಾದ ಡಿಯೋನ್ ಮೊಂತೆರೋ ಅವರು ಮಾತನಾಡಿ, ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿ ಅವರ ಸಾಧನೆಯು ಈ ಪ್ರದೇಶಕ್ಕೆ ಅಪಾರ ಹೆಮ್ಮೆಯನ್ನು ತಂದಿದೆ. ಇಂತಹ ಸಾಧನೆಗಳನ್ನು ಗುರುತಿಸುವುದು ರೋಹನ್ ಕಾರ್ಪೊರೇಷನ್ಗೆ ದೊರೆತ ಸೌಭಾಗ್ಯ ಎಂದು ನುಡಿದ ಅವರು, ಇವರ ಈ ಯಶಸ್ಸು ಈ ಭಾಗದ ಮತ್ತಷ್ಟು ಆಕಾಂಕ್ಷಿ ಕಲಾವಿದರು, ಚಲನಚಿತ್ರ ನಿರ್ಮಾಪಕರು ಮತ್ತು ಕಥೆಗಾರರಿಗೆ ಸ್ಫೂರ್ತಿ ನೀಡಲಿದೆ ಎಂದರು. ಇಲ್ಲಿ ಸ್ಟೇಜ್ ಅಲ್ಲಿ ಇರುವ ಏನು ಟ್ಯಾಲೆಂಟ್ ಪವರ್ ಇದೆ, ಆ ಟ್ಯಾಲೆಂಟ್ ಪವರ್ ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆ ನೋಡಿ, ವಾಟ್ ಕೆಪಾಸಿಟಿ ಇಟ್ ಟೇಕ್ಸ್ ಒಂದು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯಾದಲ್ಲಿ ಇಷ್ಟು ಆಕ್ಟರ್ಸ್ ಇದ್ದಾರೆ, ಇಷ್ಟು ಸಿನಿಮಾದವರು ಎಂಗೇಜ್ ಆಗಿರುವ ಜನರಿದ್ದಾರೆ, ಅವರ ಒಟ್ಟಿಗೆ ಎಲ್ಲ ಕಂಪೀಟ್ ಮಾಡಿ ಬಟ್ ಸೇಮ್ ಟೈಮ್ ಆ ಅಪ್ರಿಷಿಯೇಷನ್ ಅನ್ನು ಅಚೀವ್ ಮಾಡಲಿಕ್ಕೆ ಯು ನೀಡ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ ಒಂದು ಪಾರ್ಟ್, ಬಟ್ ಯು ಆಲ್ಸೋ ನೀಡ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ಇಟ್. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇವರು ಈಗ ಆ ಸ್ಟೇಜಿಗೆ ರೀಚ್ ಆಗಿದ್ದಾರೆ. ಸೊ ಜೆನ್ಯುಯಿನ್ಲಿ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ರೋಹನ್ ಕಾರ್ಪೊರೇಷನ್ನ ನಿರ್ದೇಶಕರಾದ ಡಿಯೋನ್ ಮೊಂತೆರೋ ಮತ್ತು ಪ್ರಧಾನ ವ್ಯವಸ್ಥಾಪಕರಾದ ಸುಮನಾ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರು, ಮಾಧ್ಯಮದವರು, ಆಹ್ವಾನಿತ ಅತಿಥಿಗಳು ಹಾಗೂ ಕಂಪನಿಯ ಉದ್ಯೋಗಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಲವಿತಾ ಡಿಸೋಜಾ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.